ನಾನು ಯಾವತ್ತೂ ಈ ಮನೆಯಿಂದ ಹೊರಗೆ ಕಳಿಸ್ತಿರೋ ಅಂತ ಒಂದ್ ಕೆಲ್ಸನ ಮಾಡ್ ತೋರ್ಸ್ಲಾ? ಏನು ಅಂತ ಯೋಚಿಸ್ತಿದ್ಯಾ ಶೋಭನಾ? ನಾನ್ ನಕಲಿ ಅಂತ ಪ್ರೂವ್ ಮಾಡ್ಬೋದು, ಈ ತಾಳಿನೂ ಕೂಡ ಸುಳ್ಳು ಅಂತ ಪ್ರೂವ್ ಮಾಡ್ಬೋದು. ಆದ್ರೆ ಅವ್ರ ಜೊತೆ ಏನಾದ್ರೂ ನನ್ ಶೋಭನಾ ಆದ್ರೆ ಆ ಸಂಬಂಧನ್ ಮಾತ್ರ ಸುಳ್ಳು ಅಂತ ಪ್ರೂವ್ ಮಾಡೋದಿಕ್ಕಾಗಲ್ಲ. ಹುಚ್ಚಾಗೇನಾದ್ರೂ ಮಾತಾಡಿದ್ರೆ ಚುಚ್ಚಿ ಸಾಯಿಸ್ಬಿಡ್ತೀನಿ. ಶೋಭನಾ ಆಗೋದು ಹಾಗಿರ್ಲಿ, ನಿನ್ ನೆರಳು ಕೂಡ ಅವ್ರ ಮೇಲೆ ಬೀಳ್ಬಾರ್ದು. ಅಬ್ಬಾ ಸರಿ, ಹಾಗಾದ್ರೆ ಒಂದು ಆಟ ಆಡೋಣ. ಇವತ್ತು ದೇವಾಂಶ್ ಜೊತೆ ಸಾರಿ ನನ್ ಗಂಡನ್ ಜೊತೆ ನನ್ ಶೋಭನಾ ಆಗೋ ಹಾಗೆ ಮಾಡ್ತೀನಿ. ಅಪ್ಪಿ ತಪ್ಪಿ ಅನಾಥಾಶ್ರಮದಿಂದ ಬಂದಿದ್ಯಾ ಅಂತ ಹೇಳಿದ್ಯಾ? ನೀನ್ ಹುಚ್ಚ ಆಸ್ಪತ್ರೆಯಿಂದ ಬಂದಿದ್ಯಾ ಅಂತ ಹೇಳ್ಬೇಕಾಗಿತ್ತು, ಅವಾಗ ಸರಿಯಾಗಿರ್ತಿತ್ತು. ಹುಚ್ಚು ನನಗಲ್ಲ ವೈದೇಹಿ, ನನ್ ಶೋಭನಾ ನಡೆಯತ್ತಲ್ಲ ಆಗ ನಿನಗೆ ಹಿಡಿಯತ್ತೆ ಹುಚ್ಚು. ಅಷ್ಟಕ್ಕೂ ನೀನ್ ನಮ್ ಬಗ್ಗೆ ಏನ್ ಅನ್ಕೊಳ್ತಾ ಇದ್ಯಾ? ನಮ್ ಸಂಬಂಧದ ಬಗ್ಗೆ ನಿನಗೇನ್ ಗೊತ್ತೋ ಹೇಳು. ದೇಹಗಳು ಬೇರೆ, ಮನಸ್ಸು ಒಂದೇ. ನಮ್ ಪ್ರೇಮಾನುಬಂಧನದೊಳಗೆ ಗಾಳಿಗೂ ಕೂಡ ಜಾಗ ಇಲ್ಲ. ನಿಜನಾ? ನಿಜಾನೇ. ಇವಾಗ ನಂಬದೆ ಹೋದ್ರು ಆಮೇಲೆ ಅನುಭವಕ್ಕೆ ಬಂದ್ಮೇಲಾದ್ರೂ ನಿನಗೆ ಗೊತ್ತಾಗೋ ನಿಜ ಇದೆ. ಇಲ್ಲಿರೋವರ್ಗೂನು ಯಾವಾಗ ಸಿಕ್ಕಾಕೋತೀನೋ ಅನ್ನೋ ಭಯದಲ್ಲಿ ಮಾತ್ರ ಬದುಕು. ಅದನ್ ಬಿಟ್ಟು ಹುಚ್ಚು ಕನಸುಗಳನ್ನು ಕಾಣ್ಬೇಡ. ಸರಿ, ಹಾಗೆ ಅನ್ಕೋ. ನನ್ ಪವರ್ ಏನು ಅಂತ ನಿನಗ್ ತೋರಿಸ್ತೀನಿ. ಇವಳ ನಾಟಕಗಳು ದಿನ ಜಾಸ್ತಿ ಆಗ್ತಾ ಇದೆ. ಆದಷ್ಟು ಬೇಗ ಒಂದು ಆಧಾರ ತಗೊಂಡು ಇವಳನ್ನ ಹೊರ ಕಳಿಸ್ಬೇಕು. ಅತ್ತೆ, ಏನಾಯ್ತು? ಡಲ್ ಆಗಿದ್ದೀರಲ್ಲ? ಸ್ವಲ್ಪ ತಲೆನೋಯ್ತಾ ಇದೆಯಮ್ಮ. ಅಯ್ಯೋ ಹೌದಾ? ಇರಿ ನಾನ್ ಮಸಾಜ್ ಮಾಡ್ತೀನಿ. ಅಯ್ಯೋ ಬೇಡಮ್ಮ. ತಪ್ಪೇನತ್ತೆ? ಸೊಸೆ ಅತ್ತೆಗೆ ಸೇವೆ ಮಾಡ್ಬಾರ್ದಾ? ಇಲ್ಲಾಂದ್ರೆ ನೀವಿನ್ನೂ ನನ್ನ ನಿಮ್ ಅತ್ತಿಗೆ ಮಗಳ ತರ ನೋಡ್ತಾ ಸಂಕೋಚ ಪಡ್ತಾ ಇದ್ದೀರಾ? ಅಯ್ಯಯ್ಯೋ, ಯಾಕಮ್ಮ ಹಾಗೆ ಹೇಳ್ತೀಯಾ? ನೀನು ನನ್ನ ಸೋದ್ರ ಸೊಸೆ, ವಾರಸ್ದಾರನ್ನ ಕೊಡೋ, ಈ ವಂಶನ ಉದ್ಧಾರ ಮಾಡೋ ಅಂತ ಸೊಸೆ ಕೂಡ. ಹಾಗಿದ್ಮೇಲೆ ನಮ್ಮ ಅತ್ತೆ ಮಾವ ಖುಷಿಯಾಗಿರೋ ತರ ನೋಡ್ಕೊಳ್ಳೋದು ನನ್ ಜವಾಬ್ದಾರಿ ಅಲ್ವಾ? ಮಸಾಜ್ ಮಾಡ್ತೀನಿ. ಅತ್ತೆ, ಹೇಳಮ್ಮ. ಊರ್ಮಿಳಾ ಅಕ್ಕ ಮತ್ತೆ ಲಕ್ಕಿ ಬಾವನ್ಗೆ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? 5 ವರ್ಷ ಆಗೋಯ್ತಮ್ಮ. ಎಲ್ಲ ಸರಿಗಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ 3 ವರ್ಷದಿಂದ 4 ವರ್ಷದ ಮಗು ಅಜ್ಜಿ ತಾತ ಅನ್ಕೊಂಡು ಮನೆ ತುಂಬಾ ಓಡಾಡ್ತಿತ್ತು. ಆದ್ರೆ ಆ ದೇವ್ರು ಈ ವಿಷಯದಲ್ಲಿ ನಮ್ಗೆ ತುಂಬಾ ಅನ್ಯಾಯ ಮಾಡ್ಬಿಟ್ಟ ಅತ್ತೆ. ಹೌದಮ್ಮ, ಅದ್ ನನ್ನ ಹಣೆ ಬರಹ ಆಗಿರೋದ್ರಿಂದ ಅನ್ಭವಿಸ್ಲೇಬೇಕಲ್ಲಮ್ಮ. ಅದು ಸರಿ ಅತ್ತೆ, ಭಾವಂಗೇನೋ ಆಕ್ಸಿಡೆಂಟ್ ಆಯ್ತು, ಆ ಕಾರಣಕ್ಕೆ ಅವ್ರಿಗೆ ಮಕ್ಕಳಾಗಿಲ್ಲ ಅಂತ ನಾವ್ ಅನ್ಕೋಬಹುದು. ಆದ್ರೆ ವೈದೇಹಿಗೂ ಚಿಕ್ಕ ಭಾವನ್ಗೂ ಮದ್ವೆ ಆಗಿ ತುಂಬಾ ದಿನ ಆಯ್ತಲ್ವಾ? ಇಷ್ಟು ಬೇಗ ಮಕ್ಕಳು ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಗುಡ್ ನ್ಯೂಸ್ ಆದ್ರೂ ನಿಮ್ ಕಿವಿಗ್ ಬಿದ್ದಿದ್ರೆ ನಿಮಗ್ ಸ್ವಲ್ಪನಾದ್ರೂ ಖುಷಿ ಆಗ್ತಿತ್ತಲ್ವಾ?
ಅದನ್ನೂ ಆಗ್ಲಿಲ್ಲ ನೋಡಿ. ಈ ಮನೇಲಿ ಒಂದ್ ಮಗು ಹುಟ್ಟಿದ್ರೆ ಎಷ್ಟ್ ಚೆನ್ನಾಗಿರತ್ತಲ್ವಾ? ಏನಾಯ್ತತ್ತೆ? ಆಡಬಾರ್ದೇನಾದ್ರೂ ಮಾತಾಡದ್ನಾ? ಹಾಗೆಲ್ಲ ಏನೂ ಇಲ್ಲಮ್ಮ. ಹೌದು, ನಾನು ಗುರುಗಳ ಹತ್ರ ಹೋಗಿ ಬಂದ್ಮೇಲೆ ಚೀಟಿನ ಬದಲಾಯಿಸಿ ಶ್ರವಂತಿ ಕೂಡ ನನ್ನ ಸೊಸೆ ಅಂತಾನೆ ಬರ್ಸಿದ್ಯಾಕೆ? ನಮ್ಮ ವಂಶದ ಕುಡಿನ ನನ್ನ ಸೋದ್ರ ಸೊಸೆ ಶ್ರವಂತಿನೇ ಕೊಡ್ಬೇಕು ಅಂತ ಅಲ್ವಾ? ಅದ್ರ ಬಗ್ಗೆ ಮಾತ್ರ ಯೋಚಿಸ್ದೆ. ಒಂದು ವೇಳೆ ಆ ಚೀಟಿನ ಬದಲಾಯಿಸಿದ್ದು ನಾನೇ ಅಂತ ಗೊತ್ತಾಗ್ಬಿಟ್ರೆ ಆಮೇಲೆ ಶ್ರವಂತಿಗೆ ಸೊಸೆ ಪಟ್ಟ ಸಿಗೋದಿಲ್ಲ. ಅಷ್ಟ್ರೊಳಗೆ ಅವಳಿಂದ ವಂಶದ ಕುಡಿ ಹುಟ್ಟಬೇಕು. ಯಾಕತ್ತೆ ಇದ್ದಕ್ಕಿದ್ದ ಹಾಗೆ ನೀವು ಸುಮ್ಮನೆ ಆಗ್ಬಿಟ್ರಿ? ನಾನು ಮಕ್ಳ ವಿಷಯನ ನಿಮ್ಮ ಹತ್ರ ಮಾತಾಡ್ಲೇಬಾರ್ದಾಗಿತ್ತು. ಹಾಗೆಲ್ಲ ಏನೂ ಇಲ್ಲ ಅಂತ ಹೇಳಿದ್ನಲ್ಲಮ್ಮ. ಅತ್ತೆ ಸೊಸೆ ಇಬ್ರು ಮಕ್ಕಳ ಬಗ್ಗೆ ಏನೋ ಮಾತಾಡ್ತಿರೋ ಹಾಗಿದೆ. ಹೌದಕ್ಕ, ಪಾಪ ಅತ್ತೆಗೆ ಮೊಮ್ಮಕ್ಳ ಬಗ್ಗೆನೇ ಯೋಚನೆ ಆಗಿದೆ. ಇರಲ್ವಾ ಹೇಳಿ? ನೋವಿರುತ್ತೆ. ನಮ್ಮಿಂದ ಅಂತೂ ಮಗು ಆಗೋ ಅವಕಾಶ ಇಲ್ಲ. ನೀನೇ ಕೊಡ್ಬೇಕು. ಸೊಸೆ ಆಗಿ ಆ ಜವಾಬ್ದಾರಿ ಇದೆ, ಇಲ್ಲ ಅನ್ನಲ್ಲ. ಆದ್ರೆ ವೈದೇಹಿನೂ ಇದ್ದಾಳಲ್ಲ. ಇದ್ದಾಳೆ, ಹಾಗೆ ಇರ್ತಾಳೆ. ಆದ್ರೆ ಅವಳ ಮಕ್ಕಳು ಅತ್ತೆಗೆ ಬೇಕಿಲ್ಲ. ನಿನ್ನಿಂದ ವಂಶ ಮುಂದುವರಿಬೇಕು ಅಂತ ನಮ್ಮ ಅತ್ತೆಗಿರೋ ಆಸೆ. ಅದನ್ ಹೇಳಿ ಅತ್ತೆ. ಆವತ್ ನಾನು ಇದನ್ನೇ ಕೇಳ್ದಾಗ ಏನೂ ಹೇಳಲಿಲ್ಲ. ಅಟ್ಲೀಸ್ಟ್ ಇವಳ ಹತ್ರನಾದ್ರೂ ಹೇಳಿ. ಹೇಳೋ ಅಂಥದ್ದೇನಿದೆ? ನನ್ನ ಸೋದ್ರ ಸೊಸೆಲಿ ಈ ವಂಶದ ರಕ್ತ ಹರಿತಿದೆ. ಅವಳಿಂದ ಈ ವಂಶ ಬೆಳಿಬೇಕು ಅನ್ನೋದು ನನ್ನ ಸ್ವಾರ್ಥ. ಓಹೋ, ಏನಿದು? ಎಲ್ಲ ನಮ್ ಪರವಾಗಿ ಆಗ್ತಿದೆ. ಶ್ರವಂತಿ, ಎಲ್ಲ ನೀನ್ ಅನ್ಕೊಂಡ ಹಾಗೆ ಆಗ್ತಿದೆ. ಸ್ವಾರ್ಥ ಅಂತ ಯಾಕಂತೀರಾ? ಮೊದ್ಲು ಭಾವನ್ ಹೆಂಡತಿ ಆಗಿದ್ದು ವೈದೇಹಿ ಅಲ್ವಾ? ಅವ್ರಿಗೆ ತಂದೆ ತಾಯಿ ಆಗ್ಬೇಕು ಅನ್ನೋ ಆಸೆ ಇದ್ದೇ ಇರತ್ತಲ್ವಾ ಅತ್ತೆ? ಆಸೆ ಇದ್ರೆ ಆಗ್ಬಿಡತ್ತಾ? ನನಗೂ ತುಂಬಾ ಆಸೆಗಳಿವೆ, ಆದ್ರೆ ಅದ್ಯಾವುದೂ ನಡೆದಿಲ್ಲ. ಆದ್ರೂ ಮೊದಲು ಸೊಸೆಯಾಗಿ ಬಂದಿದ್ದು ವೈದೇಹಿ ಅಲ್ಲ, ನೀನು. ಚಿಕ್ಕ ವಯಸ್ಸಲ್ಲೇ ನೀ ನನ್ನ ಸೊಸೆ ಆಗಿ ಹೋಗಿದ್ಯಾ. ಹಾಗಾಗಿ ಮಕ್ಕಳ ವಿಷಯದಲ್ಲೂ ಕೂಡ ನೀನೇ ಮೊದಲು. ಸರಿಯಾಗಿ ಹೇಳಬೇಕು ಅಂತಂದ್ರೆ ನಿನ್ನಿಂದ ಮಾತ್ರ ಈ ವಂಶ ಬೆಳಿಬೇಕು. ಶ್ರವಂತಿ ನೋವು ನಿಮ್ಗೆ ಅರ್ಥ ಆಗ್ತಿಲ್ಲ ಅತ್ತೆ. ದೇವಾಂಶ್ ರೂಮಲ್ಲಿ ವೈದೇಹಿನೇ ಇರ್ತಾಳಲ್ವಾ? ಶ್ರವಂತಿ ಬೇರೆ ರೂಮ್ನಲ್ಲಿರ್ತಾಳೆ. ಆಗ ಶ್ರವಂತಿ ನಿಮ್ಗೆ ಮೊಮ್ಮಗು ಕೊಡ್ಬೇಕು ಅನ್ಕೊಂಡ್ರು ಹೇಗ್ ಕೊಡಕ್ಕಾಗುತ್ತೆ? ಅರ್ಥ ಆಯ್ತು. ಇವತ್ತೇ ಒಳ್ಳೆ ದಿನ. ಇವತ್ತೇ ದೇವಾಂಶ್ಗೂ ಶ್ರವಂತಿಗೂ ಶೋಭನಕ್ಕೆ ಏರ್ಪಾಟ್ ಮಾಡ್ತೀನಿ. ಆದ್ರೆ ಚಿಕ್ಕ ಬಾವ ಒಪ್ಕೋತಾರತ್ತೆ? ಯಾಕೆ ಅಂದ್ರೆ ಭಾವನ್ ಮನ್ಸಲ್ಲಿ ನಾನಿನ್ನೂ ಸ್ಥಾನನ ಸಂಪಾದಿಸಿಲ್ಲ ಅಲ್ವಾ? ಅವನ್ ಬದುಕಲ್ ಕಾಲಿಟ್ಟಿದ್ಯಲ್ಲ, ಸಮಯ ಕಳೆದ್ರೆ ಮನ್ಸಲ್ಲೂ ಕೂಡ ಸ್ಥಾನ ಪಡ್ಕೋತ್ಯಾ. ನಾನ್ ದೇವಾಂಶ್ ಹತ್ರ ಮಾತಾಡ್ತೀನಿ, ಹೆದರ್ಕೋಬೇಡ. ಈ ವಿಷಯ ಈಗಲೇ ವೈದೇಹಿ ಅಮ್ಮವ್ರಿಗೆ ಹೇಳ್ಬೇಕು. ಇವತ್ತೇ ಫಸ್ಟ್ ನೈಟ್ ಆಗಿದ್ರೆ
ಆ, ಎಲ್ಲ ನಿನ್ ಸಪೋರ್ಟೆ ಅಕ್ಕ. ನಿನ್ನಂತ ಅಕ್ಕ ಇರೋದು ನನ್ ಪುಣ್ಯ ಅಂತಾನೆ ಹೇಳ್ಬೋದು ಗೊತ್ತಾ. ನಾನ್ ಅನ್ಕೊಳ್ಳೋದು ನಿನ್ನಿಂದ ನಡೀತಾ ಇರೋವಾಗ ನಾನ್ ನಿನಗ್ ಸಪೋರ್ಟ್ ಮಾಡ್ದೆ ಬೇರೆ ಯಾರಿಗೆ ಸಪೋರ್ಟ್ ಮಾಡ್ಬೇಕು ಹೇಳು? ಒಂದ್ಸಲ ನೀನ್ ದೇವಾಂಜ್ಗೆ ಹತ್ರ ಆದ್ಮೇಲೆ ಮತ್ತವನ್ ಮನ್ಸು ವೈದೇಹಿ ಕಡೆ ಹೋಗ್ದಿರೋ ಹಾಗೆ ನೋಡ್ಕೊ. ಸರಿ ಅಕ್ಕ, ಥ್ಯಾಂಕ್ ಯು. ಏ ಊರ್ಮಿಳ, ನನ್ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ. ಪಾಪ ಬ್ಲೈಂಡಾಗಿ ನನ್ನನ್ನು ಸಪೋರ್ಟ್ ಮಾಡ್ತಿದ್ಯಾ. ವೈದೇಹಿ ಅಷ್ಟು ನಂಬಿಕೆಯಿಂದ ಟೆನ್ಷನ್ ಮಾಡ್ಕೊಳ್ಳದೆ ಆರಾಮಾಗಿರೋದಕ್ಕೆ ಸರಿ ಹೋಯ್ತು. ಎಲ್ಲರ ಹಾಗೆ ಅವಳು ಯೋಚಿಸಿದ್ರೆ ನನ್ನ ಜೊತೆಗೆ ಅವಳು ನೆಮ್ಮದಿನೂ ಹಾಳಾಗಿರೋದು. ವೈದೇಹಿ ಯಾವಾಗಲೂ ಸಂತೋಷವಾಗಿರಲಿ, ಇದೊಂದೇ ನಾನು ಬೇಡ್ಕೊಳ್ಳೋದು. ಕಂದ ದೇವಾಂಶ್, ಅಮ್ಮ, ಏನ್ ಯೋಚಿಸ್ತಾ ಇದೆಯೋ? ಏನೂ ಇಲ್ಲಮ್ಮ. ವಿಷಯ ಏನು ಅಂತ ಹೇಳು. ಅಂಥದ್ದೇನಿಲ್ಲ ಕಣೋ. ಈ ಸಮಸ್ಯೆ ಎಲ್ಲ ಹೋಗಿ ಮುಟ್ಟತ್ತೋ ಅಂತ ಹೆದರ್ಕೊಂಡಿದ್ದೆ. ಆದರೆ ಯಾರಿಗೂ ಅನ್ಯಾಯ ಆಗದಿರೋ ಹಾಗೆ ಗುರುಗಳು ಒಂದು ಒಳ್ಳೆ ಪರಿಹಾರ ಕೊಟ್ಟಿದ್ದಾರೆ. ನಿನ್ಗಿಷ್ಟ ಆಗಿಲ್ಲ ಅನ್ನೋದು ನನಗೆ ಗೊತ್ತು ಕಂದ. ಚಿಕ್ಕ ವಯಸ್ಸಲ್ಲಿ ಮಂಗಳಸೂತ್ರ ಹಾಕಿದ್ರು ಅವಳು ನಿನ್ ಹೆಂಡ್ತಿನೇ ತಾನೆ. ಈಗ ನಿನ್ ಜೀವನದಲ್ಲಿ ಬೇರೆಯವ್ರಿದ್ದಾರೆ ಅಂತ ಅವಳಿಗೆ ಮೋಸ ಮಾಡೋದು ನ್ಯಾಯ ಅಲ್ಲ ಅಲ್ವಾ ಕಂದ? ಅದಕ್ಕೆ ಗುರುಗಳು ಈ ಪರಿಹಾರ ಹೇಳಿರೋದು. ಅದನ್ನ ನಾವು ಪಾಲಿಸಲೇಬೇಕು, ಬೇರೆ ದಾರಿ ಇಲ್ಲ. ಅದಕ್ಕೆ ನಾನೊಂದು ನಿರ್ಧಾರ ತಗೊಂಡಿದ್ದೀನಿ. ಅದನ್ನ ನಿನಗೆ ಹೇಳೋಣ ಅಂತ ಬಂದೆ. ಏನಮ್ಮ? ನಾನೇನೇ ಮಾಡಿದ್ರು ನೀನು ಒಳ್ಳೇದಕ್ಕೋಸ್ಕರನೇ, ನಮ್ಮ ಕುಟುಂಬಕ್ಕೋಸ್ಕರನೇ ಮಾಡ್ತೀನಿ ಅನ್ನೋದು ನಿನಗೆ ಗೊತ್ತಿದೆ ಅಲ್ವಾ? ಅದ್ರಲ್ಲಿ ಯಾಕೆ ಅನುಮಾನ ಹೇಳಮ್ಮ? ಇವಾಗ ಯಾಕೆ ಕೇಳ್ತಾ ಇದೆಯಾ? ಈಗ ನಾನು ಹೇಳೋದನ್ನ ನೀನು ಮಾಡ್ತೀಯೋ ಇಲ್ವೋ ಅನ್ನೋ ನಂಬಿಕೆ ನನಗೆ ಬರ್ಬೇಕಲ್ವೇನೋ? ಆವಾಗಲೇ ಅಲ್ವಾ ಧೈರ್ಯವಾಗಿ ಕೇಳೋಕ್ಕಾಗೋದು. ಶ್ರಾವಂತಿನ ನೀನು ಯಾವ ಥರ ನೋಡ್ತಾ ಇದೆಯಾ? ಯಾವ ಥರ ಅಂದರೆ ಏನಂತ ಹೇಳಿ? ಅವಳು ನಮ್ಮ ಅತ್ತೆ ಮಗಳು, ನನ್ನ ಕಸಿನ್. ಅದು ಆವಾಗ. ಈಗ ಅವಳು ನಿನ್ನ ಹೆಂಡ್ತಿ. ಅತ್ತೆ ಮಗಳಾಗಿದ್ರೂ ಕೂಡ ಅವಳನ್ನ ಹೆಂಡ್ತಿಯಾಗಿ ನೋಡ್ಕೊಳ್ಬೇಕಾಗಿರೋ ಜವಾಬ್ದಾರಿ ನಿನ್ನ ಹೆಗಲ ಮೇಲಿದೆ. ಆದರೆ ನಿನ್ನ ವರ್ತನೆ ನೋಡಿದ್ರೆ ವೈದೇಹಿನ ಬಿಟ್ಟು ಶ್ರವಂತಿನ ಹೆಂಡ್ತಿಯಾಗಿ ಒಪ್ಕೊಳ್ಳೋ ಥರ ಕಾಣ್ತಿಲ್ಲ. ಒಬ್ರು ಹೆಚ್ಚು ಇನ್ನೊಬ್ರು ಕಮ್ಮಿ ಅಂತ ನೋಡಿದ್ರೆ ಶ್ರಾವಂತಿಗೆ ಬೇಜಾರಾಗತ್ತೆ ಅಲ್ವೇನೋ? ಒಂದು ಹೆಣ್ಣಿನ ಶಾಪ ಈ ಮನೆಗೆ ಒಳ್ಳೇದಾಗತ್ತಾ? ನಿನಗೆ ಕಷ್ಟ ಆಗತ್ತೆ, ಹಾಗಂತ ಶ್ರಾವಂತಿ ಮನ್ಸಿಗೆ ನೋವು ಮಾಡೋದು ಒಳ್ಳೇದಲ್ಲ ಅಲ್ವಾ? ಅದಕ್ಕೆ ನಿನಗೆ ಗೊತ್ತೋ ಗೊತ್ತಿಲ್ದೇನೋ ಶ್ರವಂತಿ ಕಡೆ ಗಮನ ಕೊಡದೆ ಅವಳನ್ನ ಕಡೆಗಣಿಸ್ಬಾರ್ದು. ನಿನ್ನ ಮನಸ್ಸಲ್ಲಿ ವೈದೇಹಿಗಿರೋ ಸ್ಥಾನನೇ ಶ್ರಾವಂತಿಗೂ ಸಿಗಬೇಕು ಅನ್ನೋ ಕಾರಣಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಿನಗೆ ಮತ್ತೆ ಶ್ರಾವಂತಿಗೆ ಶೋಭನ ಏರ್ಪಾಟ್ ಮಾಡಿದ್ದೀನಿ. ಅಮ್ಮ, ಏನು ಮಾತಾಡ್ತಾ ಇದೆಯಮ್ಮ? ನನಗೆ ಗೊತ್ತು ಕಂದ, ನೀನು ಏನು ಹೇಳ್ತೀಯ ಅನ್ನೋದು ನನಗೆ ಗೊತ್ತು. ಮನ್ಸಿಗೆ ನೋವಾಗತ್ತೆ ಅಂತ ಜವಾಬ್ದಾರಿಯಿಂದ ದೂರ ಹೋಗಬಾರ್ದು. ಇದು ನಿನ್ನ ಜವಾಬ್ದಾರಿ. ಇದಕ್ಕೋಸ್ಕರ ನಿನ್ನ ಮನಸ್ಸನ್ನು ನೀನು ಹೇಗೆ ಒಪ್ಪಿಸ್ತೀಯ ಅನ್ನೋದು ಅದು ನಿನಗೆ ಬಿಟ್ಟಿದ್ದು. ನಿನಗೆ ಬೇರೆ ದಾರಿ ಇಲ್ಲ ಕಂದ.
ಅಮ್ಮೋರೆ ಇಲ್ಲಿದ್ದೀರಾ? ನಿಮ್ಮನ್ನ ಮನೆಯೆಲ್ಲ ಹುಡುಕ್ತೆ. ಏನಾಯ್ತು ರಂಗ? ಎಲ್ಲ ಎಡವಟ್ ಆಗ್ತಿದೆ ಅಮ್ಮೋರೆ. ಏನಾಯ್ತು ರಂಗ? ಅರ್ಥ ಆಗೋ ಹಾಗೆ ಹೇಳು. ದೇವಾಂಶ್ ಅಣ್ಣಂಗೂ ಶ್ರವಂತಿ ಅಮ್ಮವ್ರಿಗೂ ದೊಡ್ಡಮ್ಮವರು ಶೋಭನ ಮಾಡಿಸ್ತಾರಂತೆ. ನನ್ನ ಯಾವತ್ತಿಗೂ ಈ ಮನೆಯಿಂದ ಹೊರಗೆ ಕಳಿಸ್ತಿರೋ ಅಂತ ಒಂದ್ ಕೆಲ್ಸನ ಮಾಡಿ ತೋರಿಸ್ಲಾ? ಏನು ಅಂತ ಯೋಚಿಸ್ತಿದ್ಯಾ ಶೋಭನಾ? ಯಾಕಮ್ಮೋರೆ ಸುಮ್ಮನೆ ನಿಂತ್ಬಿಟ್ರಲ್ಲ? ಏನ್ ಮಾತಾಡಕ್ ಸಾಧ್ಯ ರಂಗ? ಇಂಥದ್ದೊಂದು ಪರಿಸ್ಥಿತಿ ಬರುತ್ತೆ ಅಂತ, ಈ ರೀತಿ ಏರ್ಪಾಟ್ ನಡೆಯುತ್ತೆ ಅಂತ ನನಗೆ ಮುಂಚೆನೆ ಗೊತ್ತಿತ್ತು. ಇದೇನಮ್ಮೋರೆ ಹೀಗೆ ಯಾಕೆ ಮಾಡ್ತಿದ್ದಾರೆ? ಆ ಗುರುಗಳು ಏನು ಹೇಳಿರ್ಬೋದು, ಆದ್ರೆ ನಿಮ್ಗೂ ದೇವಾಂಶ್ ಅಣ್ಣಂಗೂ ಇರೋ ಪ್ರೀತಿ ಅಪರೂಪದು ಅಮ್ಮೋರೆ, ಅಪರೂಪದು. ನಿಮ್ ಸ್ಥಾನದಲ್ಲಿ ಬೇರೆಯವ್ರು ಬರ್ತಾರೆ ಅನ್ನೋ ಯೋಚನೆ ತುಂಬಾ ಹೆದರ್ಸ್ತಾ ಇದೆ. ಆದ್ರೆ ಅತ್ತೆ ಆ ರೀತಿ ಯೋಚಿಸ್ತಿಲ್ಲ ರಂಗ. ಈ ವಂಶಕ್ಕೆ ವಾರಸ್ದಾರ ಒಬ್ಳು ಅನಾಥೆಗೆ ಹುಟ್ಟೋದು ಅವ್ರಿಗಿಷ್ಟ ಇಲ್ಲ. ನಾನು ಅನಾಥೆ ಅಲ್ವಾ, ಅದಕ್ಕೆ ನನ್ನ ಮಕ್ಕಳು ಅವ್ರಿಗೆ ಬೇಕಾಗಿಲ್ಲ. ಸೋದರ ಸೊಸೆ ಅನ್ಕೊಂಡಿರೋ ಶ್ರವಂತಿ ಮೂಲಕ ವಾರಸ್ದಾರನ ಬಯಸ್ತಾ ಇದ್ದಾರೆ. ಆದ್ರೆ ಅತ್ತೆ ಗೊತ್ತಿಲ್ದಿರೋ ವಿಷಯ ಏನು ಅಂದ್ರೆ, ಶ್ರವಂತಿ ಮನೆ ಸೋದರ ಸೊಸೆನೇ ಅಲ್ಲ ರಂಗ. ಅಂದ್ಮೇಲೆ ಸೊಸೆ ಹೇಗಾಗ್ತಾಳೆ? ಅದನ್ನ ಯಾರು ನಂಬಲ್ವಲ್ಲ ಅಮ್ಮೋರೆ. ಅದೇ ನನ್ ಬೇಜಾರು ರಂಗ. ನಿಜವಾಗ್ಲೂ ಶ್ರವಂತಿ ಏನಾದ್ರೂ ಸೋದರ ಸೊಸೆ ಆಗಿದ್ದಿದ್ರೆ, ಚಿಕ್ಕ ವಯಸ್ಸಲ್ಲಿ ಅವ್ರ ಮದ್ವೆ ಆಗಿದ್ದು ಅವಳನ್ನೇ ಆಗಿದ್ದಿದ್ರೆ, ನಾನೇ ಇವರಿಬ್ರನ್ನು ಒಂದ್ ಮಾಡಿ ಹೊರಟೋಗ್ತಿದ್ನೋ ಏನೋ. ಈ ತರ ಎಲ್ಲ ನೀವು ದಯವಿಟ್ಟು ಮಾತಾಡ್ಬಿಡಿ ಅಮ್ಮೋರೆ. ಅಣ್ಣನ ಮನ್ಸು ಹಾಳಾಗೋಗುತ್ತೆ. ಆ ಪರಿಸ್ಥಿತಿ ಬರಲ್ಲ ರಂಗ. ಯಾಕಂದ್ರೆ ಈ ಶ್ರವಂತಿ ನಕಲಿ. ನನ್ ಗಂಡನ್ನ ಒಬ್ಳು ನಕಲಿಗೆ ಕೊಟ್ಟು ನಾನೆಲ್ಲಿಗೆ ಹೋಗ್ಲಿ? ಇದುವರೆಗೂ ಯಾವತ್ತೂ ಅನ್ಸಿರ್ಲಿಲ್ಲ, ಆದ್ರೆ ಇವತ್ತು ಅನಿಸ್ತಿದೆ ರಂಗ, ನಾನ್ ಯಾಕೆ ಅನಾಥೆ ಆಗ್ಬೇಕಿತ್ತು? ಯಾಕೆ ನನ್ನ ಹೆತ್ತೋರ್ನ ಯಾಕೆ ಬಿಟ್ಟು ಹೋಗ್ಬೇಕಾಗಿತ್ತು? ಬಡವರಾಗಿದ್ರು ಸರಿ, ಹೆತ್ತವ್ರು ಯಾರು ಅನ್ನೋದು ನನಗೆ ಗೊತ್ತಿದ್ದಿದ್ರೆ, ಇವತ್ತು ಹೆಂಡತಿ ಆಗಿದ್ದಿದ್ರು ಕೂಡ ನನ್ನ ಸ್ಥಾನ ಪ್ರಶ್ನಾರ್ಥಕವಾಗಿರ್ತಿರ್ಲಿಲ್ಲ ರಂಗ. ಇವಾಗ ಏನ್ ಮಾಡೋದು ಅಮ್ಮೋರೆ? ಏನಾದ್ರೂ ಮಾಡ್ಬೇಕು ರಂಗ. ಅತ್ತೆ ಬರೋಷ್ಟ್ರಲ್ಲಿ ಶ್ರವಂತಿನ ಹೊರ ಕಳಿಸ್ಬೇಕು. ಏನ್ ಬೇಬಿ, ನೀನ್ ಹೇಳ್ತಾ ಇರೋದು ನಿಜನಾ? ದೇವಾಂಶ್ಗೂ ನಿನ್ಗೂ ಫಸ್ಟ್ ನೈಟಾ? ಹೌದಮ್ಮ. ಈ ದಿನಕ್ಕೋಸ್ಕರ ಎಷ್ಟೆಲ್ಲ ತಲೆ ಓಡಿಸಿ ಏನೆಲ್ಲ ಪ್ಲಾನ್ ಮಾಡಬೇಕು ಅಂತ ನಾನು ಯೋಚಿಸ್ತಾ ಇದ್ದೆ. ಆದ್ರೆ ಇಷ್ಟು ಈಸಿಯಾಗತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಇದು ನನ್ ಮಗಳು ಅಂದ್ರೆ ನನಗ್ ಗೊತ್ತು ಬೇಬಿ. ನೀನಲ್ಲಿ ಕಾಲಿಟ್ಟಿದ ತಕ್ಷಣ ನಾನ್ ಅನ್ಕೊಂಡಿದ್ ಮಾಡ್ತೀಯ ಅಂತ ಗೊತ್ತಿತ್ತು. ನನ್ ಟಾರ್ಗೆಟು ಅದೇ ಅಂದ್ಮೇಲೆ ನಾನ್ ಸಾಧಿಸ್ದೆ ಸುಮ್ನೆ ಇರ್ತೀನಾ? ದೇವಾಂಶ್ನ ನೋಡಿದ ತಕ್ಷಣ ನಂಗೆ ತುಂಬಾ ಇಷ್ಟ ಆದ ಮಾಮ್. ನೀನು ದಶರಥ್ ರಾಮನ್ಗೆ ವರ್ಸೆಲ್ ತಂಗಿ ಅಂದ್ಮೇಲೆ ನಂಗೆ ದೇವಾಂಶ್ ಮಾವನ್ ಮಗ ಆಗ್ತಾನಲ್ವಾ, ಅದಕ್ಕೆ ನನಗೆ ಅವನ ಮೇಲೆ ತುಂಬಾ ಇಷ್ಟ ಆಯ್ತು ಮಾಮ್. ಆದ್ರೆ ಮದ್ವೆ ವಿಷಯ ಗೊತ್ತಾಗಿ ತುಂಬಾ ಬೇಜಾರಾಗಿತ್ತು. ಈಗ ಮದ್ವೆ ಆದ್ರೆ ಏನು, ಆ ಸಂಬಂಧ ನೋಡ್ದಾಕಿದ್ರೆ ನಿನ್ ಸಂಬಂಧ ಬೆಳೆತೆ ಅಂತ ಹೇಳ್ದೆ ನೋಡು. ಅದ್ರಿಂದನೇ ನಾನು ಇಲ್ಲಿಗೆ ಬಂದಿದ್ದು. ಅಷ್ಟೇ ಬೇಬಿ. ನಮ್ಗೇನ್ ಬೇಕು ಅನ್ಸುತ್ತೋ ಅದನ್ನ ನಾವು ಪಡ್ಕೊಳ್ಳೋದು ಮುಖ್ಯ. ಅದು ಎಲ್ಲೇ ಇದ್ರು, ಯಾರ ಹತ್ರ ಇದ್ರು, ಯಾವ ಪರಿಸ್ಥಿತಿಲಿದ್ರು ಸರಿ. ಎಸ್ ಮಾಮ್, ಫಸ್ಟ್ ನಾನು ದೇವಾಂಶ್ನ ಬುಟ್ಟಿಗೆ ಹಾಕೋತೀನಿ. ಅದಾದ್ಮೇಲೆ ಆ ಪೀಡೆನ ಅವನಿಂದ ನಾನು ದೂರ ಮಾಡ್ತೀನಿ.